ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಥರ್ಸ್ಡೇ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಡೇ ಪೂರ್ತಿ ಮಾಡಿದಂತಹ ಕೆಲಸಗಳು, ಸಣ್ಣ ಪುಟ್ಟ ವಿಷಯಗಳನ್ನ ನಿಮ್ಮ ಜೊತೆಗೆ ನಾನು ವ್ಲಾಗಾಗಿ ರೆಡಿ ಮಾಡಿದ್ದೀನಿ. ಹಾಗೆಯೇ ತುಂಬ ಇನ್ಸ್ಪೈರ್ ಆಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ. ಏನಪ್ಪ ಅಂತಂದರೆ, ನಾನೂ ಒಂದು ₹500 ಸಂಪಾದನೆ ಮಾಡ್ತೀನಾ, ಇಲ್ಲಾಂದರೆ ನಾನೂ ಏನಾದರೂ ಒಂದು ಒಡವೆ ತೊಗೊಳ್ತೀನಾ, ನಾನೂ ಅಂದರೆ ನಾನು ಒಬ್ಬಳೇ ಅಂದರೆ ಹಸ್ಬೆಂಡ್ ಹತ್ರ ತಗೊಳ್ದೆ, ಹಸ್ಬೆಂಡ್ ದುಡ್ಡನ್ನು ಉಪಯೋಗಿಸ್ಕೊಳ್ದೆ ನನ್ನ ಶ್ರಮದಿಂದ ದುಡಿದು ನಾನು ತಗೊಳ್ತೀನ. ಒಂದು 500 ಆದ್ರೂ ನಾನು ಈ ಸಾಯೋಷ್ಟೊತ್ತಿಗೆ ₹500 ಆದರೂ ನಾನು ಕೂಡಿಡ್ತೀನ. ಅಂದರೆ ನನ್ನ ಒಂದು ಸಂಪಾದನೆ ಹೇಳ್ತಿದ್ದೀನಲ್ವ ಅದು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಮನೆಯಲ್ಲಿ ಏನು ಸ್ಟ್ರಿಕ್ಟ್ ಅಂತಂದರೆ, ಹೊರಗಡೆ ಹೋಗೋ ಹಾಗಿಲ್ಲ. ಸಂಪಾದನೆ ಮಾಡೋದಕ್ಕಾಗಲಿ ದುಡ್ಡಿನ ಪರ್ಪಸ್ ಅಂತ ಹೇಳಿ ಹೊರಗಡೆ ಕೆಲಸಕ್ಕೆ ಅಂತ ಹೋಗೋ ಹಾಗಿಲ್ಲ. ನಮ್ಮ ಮನೇಲಿ ಅದೊಂದು ಸ್ಟ್ರಿಕ್ಟ್ ಇದೆ. ಸೊ ಹಾಗಾಗಿ ಕೆಲಸ ಅಂತ ಏನೂ ಹುಡ್ಕೋಬಾರ್ದು. ಸೊ ಈ ಥರ ನನಗೆ ಸಿಚುವೇಶನ್ ಇದ್ದಿದ್ದು ಫ್ಯಾಮಿಲಿ ಲೈಫಲ್ಲಿ. ಸೊ ಆಗ ಮಕ್ಕಳಾಗ್ತಾ ಲೈಫನ್ನ ಹಾಗೇ ಸಾಗಿಸ್ಕೊಳ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ನನ್ನನ್ನು ನಾನೇ ಒಂಥರ ಲೂಸ್ ಮಾಡಿದ ಹಾಗೆ. ನಾನು ಅಂದರೆ ಎಜುಕೇಷನ್ ಆಗ್ಬೋದು, ಇಲ್ಲ ಒಂದು ಬುದ್ಧಿವಂತಿಕೆ ಆಗ್ಬೋದು, ಇಲ್ಲ ಸಮಯ ಆಗ್ಬೋದು, ಎಲ್ಲೋ ಒಂದು ಕಡೆ ವೇಸ್ಟ್ ಆಗ್ತಾಯಿದೆ. ಯಾಕಂದರೆ ಬೆಳಗ್ಗೆಯಿಂದ ಅಮ್ಮಮ್ಮ ಅಂದ್ರೂ ಬೇಗ ಇದ್ದರೂ ಕೂಡ ನಾನು 11:30-12 ಗಂಟೆ ಕೆಲಸ ಮುಗಿಸ್ಕೊಳ್ತಾ ಇದ್ದೆ. ಅದಾದಮೇಲೆ ಫುಲ್ ಫ್ರೀನೇ. ಎಷ್ಟೊತ್ತು ಅಂತ ಟಿ ವಿ ನೋಡೋಕ್ಕಾಗುತ್ತೆ, ಎಷ್ಟೊತ್ತು ಅಂತ ಅಮ್ಮ ಮನೆಯಲ್ಲೋ ಇಲ್ಲ ಇನ್ನೊಬ್ರ ಹತ್ರ ಮಾತಾಡಿಕೊಂಡು ಟೈಮ್ ಕಳೆಯೋಕ್ಕಾಗುತ್ತೆ. ಖಂಡಿತವಾಗ್ಲೂ ತುಂಬ ಕಷ್ಟ ಅದು. ಆದರೆ ಇದು ಮಾಮೂಲಿ ಸ್ಮಾರ್ಟ್ ಮೊಬೈಲ್ಸ್ ಬಂದಮೇಲಂತೂ ಮೊಬೈಲಲ್ಲಿ ನೋಡೋದು, ಯೂಟ್ಯೂಬ್ ನೋಡೋದು ಆ ಥರ, ಮತ್ತು ಫೇಸ್ಬುಕ್ಕು ಈ ರೀತಿ ವೀಡಿಯೋಸ್ ನೋಡೋದು. ಆವಾಗಲೇ ಗೊತ್ತು ಟಚ್ ಸ್ಕ್ರೀನ್ ಅಂದರೆ ಇದೆಲ್ಲನೂ ಇರುತ್ತೆ, ಈ ಥರ ಸಿಸ್ಟಮ್ ಇರುತ್ತೆ. ಅದನ್ನು ಕಲಿಯೋದಕ್ಕೆ ಎಷ್ಟೋ ದಿವಸ ಆಯಿತು. ಯಾಕಂದರೆ ಮನೆಯವ್ರು ಫಸ್ಟಾಗಿ ಮೊಬೈಲ್ ತೊಗೊಂಡ್ರು. ಆಮೇಲೆ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋದು, ಸಾಂಗ್ಸ್ ನೋಡ್ಬೋದು, ಫಿಲಮ್ಸ್ ನೋಡ್ಬೋದು. ಕೈಯಲ್ಲಿರೋ ಮೊಬೈಲಲ್ಲೇ ನಾವು ಫಿಲಮ್ ನೋಡ್ಬೋದು ಅಂತ ಅಂದ್ಕೊಳೋದೆಲ್ಲ ಒಂದು ಆಶ್ಚರ್ಯವಾಗಿತ್ತು ನನಗೆ. ಸೊ ಈ ಥರ ಟೈಮ್ ಕಳೀತಾ ಹೋದಂಥ ಸಂದರ್ಭದಲ್ಲೇ ನಾನು ಅಂದ್ಕೊಂಡಿದ್ದು, ಈ ಥರ ಮೊಬೈಲ್ಸು ಮತ್ತು ಈ ಥರ ಎಲ್ಲ ಬರೋದಕ್ಕೆ ಮುಂಚೆ ಮಗುನ ಮಲಗಿಸೋವಾಗ, ಮನೆ ಕೆಲಸ ಮಾಡೋವಾಗ ಏನೋ ಒಂಥರ ನನ್ನಲ್ಲಿ ನಾನೇ ಕಳ್ಕೊಂಡ ಹಾಗೆ. ಏನಂದರೆ ಹಸ್ಬೆಂಡ್ ದುಡ್ಡು ಕೊಡೋರು, ಮನೇಲೆಲ್ಲನೂ ಖರ್ಚೆಲ್ಲ ವಹಿಸ್ಕೊಳ್ಳೋರು, ನಮ್ಮ ಎಲ್ಲ ನಂದು ನನ್ನ ಮಕ್ಕಳದು ಫ್ಯಾಮಿಲಿದು ಎಲ್ಲನೂ ಅವರೇ ಪಾಪ ನೋಡ್ಕೊಳ್ತಾ ಇದ್ದಿದ್ದು. ಬಟ್ ನನಗೇನಂದರೆ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲಿ ಸಪೋರ್ಟ್ ಇದ್ದರೆ ಚೆನ್ನಾಗಿರುತ್ತಲ್ವ. ಆದರೆ ಹೊರಗೆ ಹೋಗದೆ ಮನೇಲೇ ಇದ್ದು ಏನಾದರೂ ಮಾಡಬೇಕು ಅನ್ನೋದು ಒಂದು ಕಡೆ ಆಲೋಚನೆ. ಸೊ ಆ ಥರ ಇರೋವಾಗಲೇ ನನಗೆ 2019 ಸೊ 2019 ಅಷ್ಟೊತ್ತಿಗೆ ನನ್ನ ಮಕ್ಕಳಿಬ್ಬರು ಸ್ಕೂಲ್ಗೆ ಹೋಗ್ಬಿಟ್ರು. ಪ್ರಜ್ವಲ್ಲು ಸ್ಕೂಲ್ಗೆ ಹೋದ, ಪ್ರೀತಮು ಸ್ಕೂಲ್ಗೆ ಹೋದ. ಆಗ ನಾನು ಇನ್ನೂ ಫುಲ್ ಫ್ರೀ ಆಗಿಬಿಟ್ಟೆ. ಒಂಟಿತನ ಜಾಸ್ತಿ ಕಾಡೋದಕ್ಕೆ ಶುರು ಆಯಿತು. ಸೊ ಆಗ ಏನು ಮಾಡಿದ್ರೆ ದುಡಿಬೋದು, ಏನು ಮಾಡಿದ್ರೆ ಒಂದು 4 ಕಾಸು ನಮ್ಮಿಂದ ಅಂತ ದುಡಿಬೋದು, ನಮ್ಮ ಇಷ್ಟಪಟ್ಟಿದ್ದನ್ನ ನಮ್ಮ ದುಡ್ಡಲ್ಲಿ ನಾವು ತೊಗೋಬೋದು. ಒಂದು ₹500 ಆಗಿರಲಿ, ಇಲ್ಲ ಒಂದು 2,000 ಆಗಿರಲಿ, ಅದು ನಮ್ಮ ದುಡಿಮೆಯಿಂದ ನಾವು ತೊಗೊಳ್ಳೋವಾಗ ಅದ್ರ ಫೀಲಿಂಗ್ ಬೇರೆ ಥರ ಇರುತ್ತೆ. ಖಂಡಿತವಾಗ್ಲೂ ಅದನ್ನು ನಾನು ಅನುಭವಿಸಿದ್ದೀನಿ. ಆವಾಗಲೇ ನನಗೆ ಯೂಟ್ಯೂಬ್ ಅನ್ನೋದು ಬಂದು ನೋಡಿ, ಯೂಟ್ಯೂಬು ಅಷ್ಟೇ ಸಾಮಾನ್ಯವಾಗಿ ನನಗೆ ಅಷ್ಟು ಬೇಗ ಗೊತ್ತಾಯಿತು ಅಂತ ನಾನು ಹೇಳಲ್ಲ. ಯಾಕಂದರೆ ನನಗೆ ಗೊತ್ತೇ ಇಲ್ಲ ಯೂಟ್ಯೂಬಿಂದ ಹಣ ಬರುತ್ತೆ ಅಂತ. ಆಗಲೇ ನಾನು ಯಾವುದೋ ಒಂದು ವಿಡಿಯೋ ನೋಡುವಾಗ ಈ ಥರ ಸ್ಯಾಲ್ರಿ ಹೆಣ್ಮಕ್ಳು ಮನೇಲಿ ಎಷ್ಟು ಥರ ಯೂಟ್ಯೂಬಲ್ಲೇ ಸಂಪಾದನೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಎಷ್ಟು ದುಡಿತಾರೆ ಅನ್ನೋದ್ರ ಬಗ್ಗೆ ಒಬ್ಬರು ವಿಡಿಯೋ ಬ್ರೀಫಾಗಿ ಹಾಕಿದರು. ಆಗಲೇ ನನಗೆ ಗೊತ್ತು ಯೂಟ್ಯೂಬಲ್ಲಿ ಸಂಬಳನೇ ಬರುತ್ತೆ ಅಂತ. ಆವಾಗ ನಾವು ಏನಾದರೂ ಮಾಡ್ಬೋದಲ್ಲ. ಯಾಕಂದರೆ ನನ್ನ ಒಂದು ಅಂದರೆ ನಮ್ಮ ಮನೆಯವ್ರ ಕಂಡೀಷನ್ಗೆ ಈ ಒಂದು ವಿಷಯ ಬಂದು ನನಗೆ ಹೋಲಿಕೆ ಆಯಿತು. ಓಕೆ, ಮನೇಲೇ ಇದ್ದು ಮಾಡ್ಬೋದಲ್ಲ ಅಂತ. ಬಟ್ ಹೋಗ್ತಾ ಎಲ್ಲೋ ಒಂದು ಕಡೆ ಬೇಜಾರು. ಏನಂದರೆ ವಾಟ್ಸಪ್ ಡಿ ಪಿಗೆ ಕೂಡ ನಾನು ನನ್ನ ಫೋಟೋಸ್ನ ಹಾಕಿದ್ದಿಲ್ಲ, ನಮ್ಮ ಮಕ್ಕಳದು ಇಲ್ಲ ನಮ್ಮ ಮನೆಯವ್ರದ್ದು ಮಾತ್ರನೇ ಹಾಕ್ಕೊಳ್ತಾ ಇದ್ದೆ. ಆ ಥರ ಇರಬೇಕಾದ್ರೆ ಫೇಸನ್ನು ತೋರಿಸಿ ಹೇಗೆ ವಿಡಿಯೋ ಮಾಡೋದು, 4 ಜನ ಏನು ಅಂದ್ಕೊಂಬಿಡ್ತಾರೋ, ಯಾರೇನು ಅಂದ್ಕೊಂಬಿಡ್ತಾರೋ, ಈ ಥರ ಎಲ್ಲನೂ ಹೆದರಿದ್ದೀನಿ. ಎಲ್ಲಿ ವಿಡಿಯೋ ಮಾಡಿದ್ರೆ ಯಾರಾದರೂ ನಮ್ಮನ್ನು ನೋಡ್ಬಿಟ್ಟು ಏನು ಅಂದ್ಬಿಡ್ತಾರೋ, ಈ ಥರ ಸೋಷಿಯಲ್ಲಾಗಿ ನಾವು ಫಿಯರ್ ಅಂತ ಆಗ್ತೀವಲ್ಲ, ಆ ಥರ ನನಗೊಂಥರ ಭಯ ಬೇರೆ ಕಾಡೋದಕ್ಕೆ ಶುರು ಆಯಿತು. ದುಡುಕಿ ನಿರ್ಧಾರ ತೊಗೋತಾ ಇದ್ದೀನ, ಈ ರೀತಿ ಎಲ್ಲನೂ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಹಾಗೆಯೇ ಯೂಟ್ಯೂಬ್ಗೆ ಬಂದು ನಾನು ಬರಲಿಲ್ಲ. ತುಂಬ ಯೋಚನೆ ಮಾಡಿ, ತುಂಬ ನಿದ್ದೆ ಕೆಟ್ಟು ಯೋಚನೆ ಮಾಡಿ, ಮಾಡೋದಾ ಬೇಡವಾ ಈ ರೀತಿ ಆಲೋಚನೆಗಳು ಸಿಕ್ಕಾಪಟ್ಟೆ ನನಗೆ ಸ್ಟ್ರೆಸ್ಸನ್ನು ಕೊಡ್ತು. ಆಮೇಲೆ ಏನಾದರೂ ಒಂದು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹಸ್ಬೆಂಡ್ ಜೊತೆ ನಾನು ಮಾತಾಡಿದೆ. ಆಮೇಲೆ ಅವರು ಬಂದು ನನಗೆ ಓಕೆ ಕೊಟ್ಟು, ಸರಿ ಆಯಿತು ಮಾಡು ಅಂಥೇಳಿ ಫಸ್ಟ್ ವೀಡಿಯೋ ಅವ್ರಿಗೆ ಮಾಡಿ ಅದನ್ನು ನಮ್ಮ ಮನೆಯವ್ರಿಗೆ ತೋರಿಸಿ, ಆಮೇಲೆ ಹಾಗೆ ನಾನು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ನೀವೇ. ಸೊ ಅನಿತಾ ಹೆಲ್ತ್ ಟಿಪ್ಸಲ್ಲಿ
ಈಗ 2,28,000 ಮೇಲೆ, ಈಗ 2,29,000 ಆಯಿತು ಇವತ್ತಿಗೆ. ಸೊ ಅದ್ರ ಮೇಲೆ ಯೂಟ್ಯೂಬಲ್ಲಿ ನಾನು ಅಷ್ಟು ಜನನ ಸಂಪಾದನೆ ಮಾಡ್ಕೊಂಡಿದ್ದೀನಿ ಅಂದರೆ ಸುಮ್ಮನೆ ಅಲ್ಲ. ಎಷ್ಟು ಜನ ಹೆಲ್ಪ್ ತೊಗೊಂಡಿದ್ದಾರೆ ಅದರಲ್ಲಿ ಅನ್ನೋದು ನನಗೂ ತುಂಬ ಖುಷಿ. ಅದೇ ಥರ ಇದರಲ್ಲೂ ಶ್ರೀಮತಿ ನಿಲಯದಲ್ಲೂ 54,000 ಅಂತಂದರೆ ಸುಮ್ಮನೆ ಅಲ್ಲ. 1,000 ರೀಚ್ ಮಾಡೋ ಅಷ್ಟೊತ್ತಿಗೆ ಸಾಕಪ್ಪ ಅಂತ ಆಗೋಗಿರುತ್ತೆ ಯೂಟ್ಯೂಬ್ ಜರ್ನಿಯಲ್ಲಿ. ಅಂಥದ್ರಲ್ಲಿ ನನಗೆ ಇಷ್ಟು ಮಾತ್ರ ಆಗಿದೆ ಅಂದರೆ ತುಂಬ ಖುಷಿ ವಿಚಾರ. ಅದರಲ್ಲಿ ಸಂಪಾದನೆನೂ ಬಂದಾಗ, ಸೊ ಒಂದು ಹತ್ತತ್ರ 10 ತಿಂಗಳಾಯಿತು ನನಗೆ ಮೊದಲನೇ ಸಂಬಳ ಬಂದಾಗ. ಸೊ ನಾನು ಎಷ್ಟರ ಮಟ್ಟಿಗೆ ಸ್ಟ್ರಗಲ್ ಪಟ್ಟಿದ್ದೀನಿ ಗೊತ್ತಾ, ದುಡ್ಡು ನೋಡೋ ಅಷ್ಟೊತ್ತಿಗೆ ಕಣ್ಣೀರು ಹಾಕಿದ್ದೀನಿ, ನಾನು ಹತ್ಕೊಂಡ್ಬಿಟ್ಟಿದ್ದೀನಿ. ಆ ದುಡ್ಡು ಸ್ಯಾಲ್ರಿ ಬಂತು ಅಂತ ಕ್ರೆಡಿಟೆಡ್ ಅಂತ ಒಂದು ನಮಗೆ ಒಂದು ಮೆಸೇಜ್ ಬರುತ್ತೆ. ಸೊ ನಮಗೆ ದುಡ್ಡು ಬಂದಿದ ತಕ್ಷಣವೇ ನಮಗೆ ಯುವರ್ ಅಕೌಂಟ್ ಕ್ರೆಡಿಟೆಡ್ ಅಂತ ಹೇಳಿ ಇಷ್ಟು ಅಮೌಂಟ್ ಅಂತ ಹೇಳಿ ತೋರಿಸುತ್ತೆ. ನಾವೆಷ್ಟು ಡಾಲರ್ಸ್ ಬಂದು ನಮಗೆ ರುಪೀಸಾಗಿ ಕನ್ವರ್ಟ್ ಆಗಿ ಬರುತ್ತೆ. ಆ ದುಡ್ಡನ್ನು ನಾನು ನೋಡುವಾಗ ನನಗಾದಂತಹ ಖುಷಿ ನಾನು ಎಕ್ಸ್ಪ್ರೆಸ್ಸಾಗೆ ಮಾಡೋಕ್ಕಾಗ್ತಾಯಿಲ್ಲ. ಆ ದಿನ ಆ ಒಂದು ಸಂಬಳ ನನಗೆ ತುಂಬ ದೊಡ್ಡದು. ಸೊ ಆಗ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು, ಅಬ್ಬಾ ಹೆಂಗೋ ಒಂದು ನಮ್ಮ ಕಾಲ ಮೇಲೆ ನಾವು ನಿಂತ್ರಪ್ಪ, ಓದು ವೇಸ್ಟ್ ಆಗಲಿಲ್ಲ, ಸಮಯ ವೇಸ್ಟ್ ಆಗಲಿಲ್ಲ, ಏನೋ ಒಂದು ಅಂತ ಹೇಳಿ ಒಂದು ಜವಾಬ್ದಾರಿ ಅನ್ನೋದು ಬರೋದಕ್ಕೆ ಶುರು ಆಯಿತು. ಸೊ ನನ್ನಿಷ್ಟಕ್ಕೆ ನಾನು ಒಡವೆ ತೊಗೊಳಕ್ಕೆ ಅಂದರೆ ಮನೆಯವರೇ ಕೊಡಿಸಿದ್ರು ಕೂಡ ನನ್ನ ದುಡ್ಡಲ್ಲಿ ನಾನು ತೊಗೊಳ್ಳೋವಾಗ ಜಾಸ್ತಿ ಖುಷಿ, ತುಂಬ ಖುಷಿ. ಒಡವೆ ತೊಗೊಳ್ಳೋದಾಗಲಿ, ಒಂದು ಡ್ರೆಸ್ ತೊಗೊಳ್ಳೋದಾಗಲಿ, ಅದನ್ನು ವಿಯರ್ ಮಾಡುವಾಗ ನಿಜವಾಗ್ಲೂ ನಾನು ತಗೊಂಡ ಇದು ನನ್ನ ಸಂಪಾದನೆನಾ ಅಂತ ಹತ್ಕೊಂಡಿದ್ದೀನಿ. ಎಷ್ಟೋ ಸತಿ ದೇವ್ರಿಗೆ ಬಂದು ಎಷ್ಟೋ ಸಲ ಥ್ಯಾಂಕ್ಸ್ ಹೇಳಿದ್ದೀನಿ. ಸೊ ಈ ಒಂದು ಖುಷಿ ಇದೆ ಅಲ್ಲ, ತುಂಬ ಕಷ್ಟಗಳನ್ನು ದಾಟಿನೇ ಬರೋ ಅಂಥದ್ದು. ಸೊ ಇದು ಬಂದು ನನ್ನ ಜರ್ನಿ. ಆದರೆ ನೀವು ಕೂಡ ನಿಮಗೆ ಗೊತ್ತಿರೋ ಟ್ಯಾಲೆಂಟನ್ನು ಉಪಯೋಗಿಸಿ ಮನೇಲೇ ಒಂದು 4 ಕಾಸು ಸಂಪಾದನೆ ಮಾಡಿ. ಅದು 1,000 ಆಗಿರ್ಬೋದು, 2,000 ಆಗಿರ್ಬೋದು, ₹100 ಆಗಿರ್ಬೋದು. ನೀವು ಅಂದ್ಕೋಬೇಡಿ, ಅಯ್ಯೋ ₹100 ಅಷ್ಟೇ ತಾನೇ ಅಂತೆ, ಅಯ್ಯೋ ₹100 ನಾಳೆ 1,000 ಆಗುತ್ತೆ, 10,000 ಆಗುತ್ತೆ, ಯಾಕೆ 1,00,000 ಕೂಡ ಆಗುತ್ತೆ. ಸೊ ನಾನು ಆಮೇಲೆ ಯೂಟ್ಯೂಬಿಂದ ಅರ್ನಿಂಗ್ಸ್ನ ಕೂಡಿಟ್ಟು ಒಡವೆ ತೊಗೊಳ್ಳೋದಕ್ಕೆ ಶುರು ಮಾಡಿದೆ. ನಾನು ಈ ಪ್ರತಿಯೊಂದು ವೀಡಿಯೋಸಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ಮೋಟಿವೇಟ್ ಆಗಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ಕಡಿಮೆ ಮಾಡ್ಕೋಬೇಡಿ. ನಮ್ಮನ್ನು ನಾವು ಯಾವತ್ತು ಕಡಿಮೆ ಮಾಡ್ಕೊಳ್ತೀರೋ ಆಗ ನಮ್ಮನ್ನು 10 ಜನ ನಮ್ಮನ್ನು ಹೊಗಳಿದ್ರು ಅದು ದೊಡ್ಡದು ಅನ್ಸಲ್ಲ. ಸೊ ನಮ್ಮನ್ನು ನಾವೇ ಬಂದು ಮೋಟಿವ್ ಮಾಡ್ಕೋಬೇಕು. ಇವಾಗ ನೀವೊಂದು ಸಾರು ಮಾಡಿರ್ತೀರಾ, ಯಾರಾದರೂ ಊಟ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆಮ್ಮ ಅಂತಾರೆ, ಅಷ್ಟೇ ನಿಮ್ಮ ಲಾಭ. ಆದರೆ ನೀವು ಅವತ್ತಿನ ದಿವಸ ಒಂದು ₹100 ಸಂಪಾದನೆ ಮಾಡಿಬಿಟ್ಟು ಅದೇ ಅಪ್ರಿಷಿಯೇಟನ್ನು ನೀವು ಬಂದು ಸಂಪಾದನೆಯಲ್ಲೂ ತೊಗೊಂಡು ಅಡುಗೆಯಲ್ಲೂ ತೊಗೊಂಡ್ರಿ ಅಂದರೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ನಿಮ್ಮದೇನು ಟ್ಯಾಲೆಂಟ್ ಇದೆಯೋ ಅದನ್ನು ಹೊರಗಡೆ ತೊಗೊಂಡು ಬಂದು ಅದನ್ನು ನೀವು ದಿನ ನೀವು ಬೆಳೀತಾ ಬರಬೇಕು. ನಾನು ತುಂಬ ಕಮೆಂಟ್ಸ್ ಓದಿದ್ದೀನಿ. ತುಂಬ ಜನ ಹೆಣ್ಮಕ್ಳು, ಅಕ್ಕ ನನಗಿಷ್ಟೇ ಬಂದಿದ್ದು, ಅಕ್ಕ ನಾನು ಇಷ್ಟೇ ಮಾಡಿದ್ದು, ಇದರಿಂದ ಏನು ಮಾಡೋಕ್ಕಾಗುತ್ತಕ್ಕ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ಆ ಥರ ಅಲ್ಲ. ಹನಿ ಹನಿ ಸೇರಿದರೆ ಹಳ್ಳ ಅಂತ ಯಾಕೆ ಹೇಳ್ತಾರೆ ಅಂದರೆ, ಹನಿ ಸೇರಿದ್ರೇ ನದಿ ನೀರೇ ಕೂಡ, ನದಿ ನೀರು ಸೇರಿದ್ರೇ ಸಮುದ್ರನೇ. ಸೊ ನಾವು ಬಂದು ಯಾವತ್ತೂ ಅಷ್ಟೇ ₹100 ತಾನೇ, ₹10 ತಾನೇ ಅಂತ ಅನ್ಕೊಂಡು ಕುಡ್ದು ನಾವು ಹೋಗ್ತಾ ನಾವು ಅದರಿಂದ ಜಾಸ್ತಿ ದುಡಿಯೋದಕ್ಕೆ ಶುರು ಆಗ್ತೀವಿ. ಇನ್ನೂ ದಾರಿ ಜಾಸ್ತಿ ಕಾಣುತ್ತೆ ನಮಗೆ. ಈಗ ಬಂದು ನಾನು ಅನಿತಾ ಹೆಲ್ತ್ ಟಿಪ್ಸ್ ಚಾನಲ್ ಒಂದೇ ಇಟ್ಕೊಂಡಿದ್ದು, ಹತ್ತತ್ರ 1.5 ವರ್ಷವರೆಗೂ ಇನ್ನೊಂದು ಚಾನಲ್ ನಾನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ನೆಕ್ಸ್ಟು ಆಮೇಲೆ ನಾನು ಏನು ಮಾಡಿದೆ ಅಂತಂದರೆ, ಓಕೆ ಇನ್ನೊಂದು ಮಾಡೋಣ, ವ್ಲಾಗ್ ಚಾನಲ್ ಮಾಡೋಣ. ಯಾಕಂದರೆ ತುಂಬ ಜನ ನನಗೆ ಅನಿತಾ ಹೆಲ್ತ್ ಟಿಪ್ಸಲ್ಲಿ ನನಗೆ ಕೇಳಿದ್ರಿ, ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿ ಅಕ್ಕ, ನಿಮ್ಮ ಲೈಫ್ ಸ್ಟೈಲ್ ತೋರಿಸಿ, ನಮಗೆ ಯಾವಾಗಲೂ ಬರೀ ಈ ಥರ ವೀಡಿಯೋಸೇ ಮಾಡ್ತೀರಾ, ಸ್ವಲ್ಪ ಬೋರ್ ಆಗುತ್ತೆ, ನಿಮ್ಮನ್ನು ನಾವು ನೋಡ್ತೀವಿ, ನಿಮ್ಮ ಫ್ಯಾಮಿಲಿನ ತೋರಿಸಿ, ನಿಮ್ಮ ಮನೆ ತೋರಿಸಿ ಅಂತ. ಅಲ್ಲಿವರೆಗೂ ನನಗೆ ಐಡಿಯಾನೇ ಇಲ್ಲ. ಸೊ ನಾನು 2019 ಅನಿತಾ ಹೆಲ್ತ್ ಟಿಪ್ಸ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಸೆಪ್ಟೆಂಬರ್ 21 ಫಸ್ಟ್ ವಿಡಿಯೋ ನಂದು. ಆದರೆ 2021 ಸಂಕ್ರಾಂತಿ ಹಬ್ಬದ ದಿವಸ ಜನವರಿ 14ನೇ ತಾರೀಕು ನಾನು ಶ್ರೀಮತಿ ನಿಲಯ ಚಾನಲ್ ಓಪನ್ ಮಾಡಿದೆ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಟೈಮಿಂಗ್ಸ್ ಅಂತ. ಸೊ ಎಲ್ಲದಕ್ಕೂ ಟೈಮ್ ಬರಬೇಕು. ನಾನೇನು ಮಾಡಿದೆ ಅಂದರೆ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದೆ. ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಅವತ್ತಿನ ದಿವಸನೇ ಹತ್ತತ್ರ ಸಂಜೆ ನಾನು ಅನೌನ್ಸ್ ಮಾಡಿದೆ, ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಚಿಕ್ಕದಾಗ ಒಂದು ಅನೌನ್ಸ್ಮೆಂಟು ಅನಿತಾ ಟಿಪ್ಸಲ್ಲಿ ಮಾಡಿಬಿಟ್ಟು ಈ ಶ್ರೀಮತಿ ನಿಲಯ ಚಾನಲಲ್ಲಿ ಬಂದು ಜಸ್ಟ್ ಒಂದು ಇಂಟ್ರಡಕ್ಷನ್ ವಿಡಿಯೋ ಹಾಕಿದ್ದೆ. ಅವತ್ತಿನ ದಿವಸನೇ 300 ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು. 15 ಡೇಸ್ಗೆ ಮಾನಿಟೈಸ್ ಆಯಿತು ನನ್ನ ಚಾನಲು. ಸೊ 4,000 ಅವರ್ ವಾಚ್ ಅವರ್ ಆಯಿತು. ಆ್ಯಂಡ್ ನೆಕ್ಸ್ಟು ನನಗೆ 1000 ಸಬ್ಸ್ಕ್ರೈಬರ್ಸು ನನಗೆ ಮಾನಿಟೈಸ್ ಆಗೋಷ್ಟೊತ್ತಿಗೆ 2000 ಸಬ್ಸ್ಕ್ರೈಬರ್ಸ್ ಮೇಲೆ ಆಗಿದ್ರು. ಸೊ ಇದೆಲ್ಲ ಎಷ್ಟೊಂದು ಖುಷಿ ಗೊತ್ತಾ. ಅನಿತಾ ಹೆಲ್ತ್ ಟಿಪ್ಸ್ ಚಾನಲ್ಸ್ ಮಾನಿಟೈಸ್ ಆಗೋದಕ್ಕೆ ನನಗೆ ಹತ್ತತ್ರ ಒಂದು 7 ತಿಂಗಳ ಮೇಲೆ, 1000 ಸಬ್ಸ್ಕ್ರೈಬರ್ ಆಗಿರೋದಕ್ಕೇ 7 ತಿಂಗಳಾಯಿತು.
ಮಾನಿಟೈಸ್ ಆಗಿ ನನಗೆ ದುಡ್ಡು ಬರೋ ಅಷ್ಟೊತ್ತಿಗೆ 10 ತಿಂಗಳ ಮೇಲಾಗೋಯಿತು. ಆ ಥರ ನನಗೆ ಇದಕ್ಕೆ 15 ದಿವಸಕ್ಕೆ ಆಯಿತು. ನಾನು ಏನು ಹೇಳ್ತೀನಿ ಅಂತಂದರೆ, ದಾರಿ ಒಂದು ನಮಗೆ ಫಸ್ಟ್ ದಾರಿ ಸ್ವಲ್ಪ ಕಷ್ಟವಾಗಿರುತ್ತೆ. ತುಂಬ ಕಾಲುಗಳು ನೋವು ಬರುತ್ತೆ, ಮುಳ್ಳು ಚುಚ್ಚುತ್ತೆ, ಕಲ್ಲು ಚುಚ್ಚುತ್ತೆ, ಹಳ್ಳಗಳಲ್ಲಿ ಸಿಕ್ಕಾಕೋತೀವಿ, ಮೂಳೆನೇ ಮುರಿದೋಗುತ್ತೆ. ಆದರೆ ಹೋಗ್ತಾ 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 ಆ ದಾರಿ ಅನ್ನೋದು ತುಂಬಾ ಸ್ಪ್ಲಿಟ್ ಆಗುತ್ತೆ. ನಮಗೆ ತುಂಬ ದಾರಿಗಳು ನಮಗೆ ಸಿಗೋಕ್ಕೆ ಶುರು ಆಗುತ್ತೆ. ಆ ದಾರಿ ಒಂದೊಂದು ಲಾಭದ ದಾರಿ ಕೂಡ ಕೌಲೊಡೆಯೋದಕ್ಕೆ ಶುರು ಆಗುತ್ತೆ. ನಮ್ಮ ಲೈಫನ್ನು ನಾವು ಗಟ್ಟಿ ಮಾಡ್ಕೋಬೋದು. ಸೊ ನಾನವತ್ತು ಏನು ಮಾಡೋಕ್ಕಾಗುತ್ತೆ, ನಮ್ಮಿಂದ ಖಂಡಿತವಾಗ್ಲೂ ಏನೂ ಮಾಡೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ಬಂದುಬಿಟ್ರೆ 4 ಜನ ಏನಂದ್ಬಿಡ್ತಾರೋ, ಊರಲ್ಲಿರೋರು ನೋಡಿಬಿಟ್ರೆ ಏನಂತಾರೋ, ರಿಲೇಟಿವ್ಸ್ ನೋಡಿಬಿಟ್ರೆ ಏನಂತಾರೋ ಅಂತೆಲ್ಲ ನಾಚಿಕೆ ಪಟ್ಕೊಂಡು, ಭಯ ಪಟ್ಕೊಂಡು, ನನ್ನನ್ನು ನಾನೇ ಒಂದು ಕಾಂಪ್ಲೆಕ್ಸಲ್ಲಿ ನನ್ನನ್ನು ನಾನು ತಳ್ಕೊಂಡಿದ್ರೆ ಖಂಡಿತವಾಗ್ಲೂ ನನ್ನನ್ನು ಎಲ್ಲಾದರೂ ಹೊರಗಡೆ ಈಗ ನಾನು ಹೋದರೂ ನನ್ನ ರೆಕಗ್ನೈಸ್ ಮಾಡ್ತಾರೆ. ಹೊರಗಡೆ ಹೋಗಿದ ತಕ್ಷಣ ನೀವು ಅನಿತಾ ತಾನೇ, ನೀವು ಯೂಟ್ಯೂಬ್ ಚಾನಲ್ ಇಟ್ಟಿದ್ದೀರ ತಾನೇ ಅಂತ ಕೇಳ್ತಾರೆ. ಸೊ ಆ ಒಂದು ಖುಷಿ ಅನ್ನೋದು ಎಷ್ಟರ ಮಟ್ಟಿಗೆ ತುಂಬ ದೊಡ್ಡದು ಗೊತ್ತಾ. ಮೊನ್ನೆ ಕೂಡ ಧರ್ಮಸ್ಥಳಕ್ಕೆ ಹೋದಾಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೂಡ ಒಬ್ಬರು ನನ್ನ ಮಾತಾಡ್ಸಿದ್ರು. ಮತ್ತು ಇನ್ನೊಬ್ಬರು ನನ್ನನ್ನು ನೋಡಿ ನಾನು ಮಾತಾಡ್ಸೋಕ್ಕೆ ಬಂದೆ, ನೀವು ಫಾಸ್ಟಾಗಿ ಹೋಗ್ಬಿಟ್ರಕ್ಕ ಅಂತ ಹೇಳಿ ಕಮೆಂಟ್ ಮಾಡಿದರು. ಯೋಚನೆ ಮಾಡಿ. ಮತ್ತು ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಕೂಡ ಅಲ್ಲಿ ದೇವಸ್ಥಾನದಲ್ಲಿ ಒಬ್ಬರು ಮಾತಾಡ್ಸಿದ್ರು. ಹಾಗೆ ಈಗ ಹೊರಗಡೆ ಎಲ್ಲಾದರೂ ಯಲಹಂಕ ಹೋದರೆ, ಬ್ಯಾಂಗ್ಳೂರು ಹೋದರೆ, ಮಾಲ್ಸ್ ಹೋದರೆ, ಎಲ್ಲಿ ಹೋದ್ರೂ ನಮ್ಮ ಸುತ್ತಮುತ್ತ ಊರುಗಳಲ್ಲೂ ಕೂಡ, ದೇವನಹಳ್ಳಿಗೆ ಹೋದರೂ ಕೂಡ ಸುಮಾರು ಜನ ನೋಡಿ ರೆಕಗ್ನೈಸ್ ಮಾಡ್ತಾರೆ, ಬಸ್ಗಳಲ್ಲಿ ಮಾತಾಡಿಸ್ತಾರೆ. ಸೊ ಇದೆಲ್ಲ ಎಷ್ಟು ದೊಡ್ಡ ಖುಷಿ ಗೊತ್ತಾ. ಕಾರಲ್ಲಿ ಹೋಗ್ತಾ ಇರ್ತಾರೆ, ನಾವು ಕಾರಲ್ಲಿ ಹೋಗ್ತಾ ಇರ್ತೀವಿ, ನನ್ನನ್ನು ಸ್ಲೈಟಾಗಿ ಹಾಗೆ ನೋಡಿಬಿಟ್ಟು ನೀವು ಅನಿತಾ ತಾನೇ ಅಂತ ಜೋರಾಗಿ ಕಿರಿಸ್ತಾರೆ ರೋಡಲ್ಲಿ. ಅದೆಲ್ಲ ಎಷ್ಟು ದೊಡ್ಡ ಖುಷಿ ಅಂದರೆ ಅದನ್ನು ಹೇಳಕ್ಕೆ ತೀರ್ದು. ಸೊ ನಾನು ಅವತ್ತು ಹಿಂದೇಟು ಹಾಕಿದರೆ ಈ ದಿನ, ಈ ನಿಮಿಷ ನಾನಂದರೆ ನಿಮ್ಗೆ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ, ನನಗೂ ಈ ಅನುಭವ ಸಿಗ್ತಿರ್ಲಿಲ್ಲ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಸಂಪಾದನೆ ಅನ್ನೋದೇ ಇರ್ತಾ ಇರಲಿಲ್ಲ. ಜಸ್ಟ್ ಹಸ್ಬೆಂಡ್ ತರೋದನ್ನ ಮೇಂಟೈನ್ ಮಾಡೋದ್ರ ಮಾತ್ರನೇ ನನ್ನ ಲೈಫ್ ಆಗ್ತಾಯಿತ್ತು. ಈಗ ನನ್ನನ್ನು ನಾನು ಮೈಂಟೈನ್ ಮಾಡ್ತೀನಿ, ನನ್ನ ಲೈಫನ್ನು ನಾನು ಮೇಂಟೈನ್ ಮಾಡ್ತೀನಿ, ನಮ್ಮ ಹಸ್ಬೆಂಡ್ ತಂದು ಕೊಡೋದನ್ನೂ ಮೇಂಟೈನ್ ಮಾಡ್ತೀನಿ. ಆದರೆ ಒಂದು ಸಪೋರ್ಟ್ ಆಗಿದ್ದೀನಿ. ಈಗ 100%ಗೆ ಹಸ್ಬೆಂಡ್ 100 ಇದ್ದಾರೆ ಅಂತಂದರೆ ನಾನು ಅಟ್ಲೀಸ್ಟ್ ಒಂದು 40% ಆದರೂ ಸಪೋರ್ಟಿವ್ ಆಗಿದ್ದೀನಿ. ಸೊ ಒಂಥರ ಎಕನಾಮಿಕಲಿ ಬಂದು ಒಂದು ಫಿಟ್ ಆಗೋದಕ್ಕೆ ಕಾರಣ ಬಂದು ಯೂಟ್ಯೂಬ್ ಚಾನಲ್. ಸೊ ಇದನ್ನು ನಾನು ರನ್ ಮಾಡೋದಕ್ಕೆ ಕಾರಣ ನೀವು. ಸೊ ನೀವು ಕೊಟ್ಟಂತಹ ಬೆಂಬಲ, ನೀವು ಕೊಟ್ಟಂತಹ ಕಮೆಂಟ್ಸ್, ನೀವು ಕೊಟ್ಟಂಥ ಲೈಕ್ಸ್, ನೀವು ಕೊಟ್ಟಂಥ ರೆಸ್ಪಾನ್ಸ್ ಪ್ರತಿಯೊಂದೂ ಅಷ್ಟೇ. ನನ್ನಿಂದ ನೀವು ಉಪಯೋಗ ಪಡ್ಕೊಂಡಿದ್ರೆ ನಾನು ಅಷ್ಟೇ. ನನ್ನಿಂದ ನೀವು 10 ಭಾಗ ಉಪಯೋಗ ಪಡ್ಕೊಂಡ್ರೆ ನಿಮ್ಮಿಂದ ನಾನು 20 ಭಾಗ ಉಪಯೋಗ ಪಡ್ಕೊಂಡಿರ್ತೀನಿ. ಸೊ ನಮಗೆ ಅಂತ ಒಂದಷ್ಟು ಸ್ಯಾಲ್ರಿ ಅನ್ನೋದು ಬರುತ್ತೆ. ಸೊ ಅದನ್ನು ಹೇಳ್ತಿದ್ದೀನಿ ನಾನು. ಸೊ ಈ ಖುಷಿಯನ್ನು ಕೊಟ್ಟಂಥ ಯೂಟ್ಯೂಬ್ಗೆ ನಾನು ಯಾವಾಗಲೂ ಅಷ್ಟೇ ಋಣಿಯಾಗೇ ಇರ್ತೀನಿ. ಸೊ ಅದಕ್ಕೆ ನಾನು ಅವಾರ್ಡನ್ನ ಕೂಡ ಮುಚ್ಚಿಡಬಾರ್ದು. ನಾನು ಬೀರೂನಲ್ಲಿಟ್ಟಿದ್ದೆ, ವಾರ್ಡ್ರೋಬಲ್ಲಿ ಇಟ್ಟಿದ್ದೆ. ಆ ಅವಾರ್ಡನ್ನ ಕೂಡ ಹೊರಗಡೆ ತಂದಿಡಬೇಕು. ಯಾರಾದರೂ 4 ಜನ ಒಳಗಡೆ ಬಂದರೂ ಕೂಡ ಅದನ್ನು ನೋಡಬೇಕು. ಸೊ ನಾನು ಜಸ್ಟು ಯೂಟ್ಯೂಬ್ ಅಂತ ಬಾಯಿಂದ ಹೇಳೋದಕ್ಕಿಂತ ಯೂಟ್ಯೂಬರ್ ಅಂತ ನಾನು ಬಂದು ಹೇಳಬೇಕು, ನನ್ನನ್ನು ನೋಡಿ ಅವರೇ ಕೇಳಬೇಕು. ಅದಕ್ಕೋಸ್ಕರ ನಾನು ಮನೆಯಲ್ಲಿ ಸ್ಟ್ರೈಟಾಗೇ ಹಾಕಿದೆ. ಸೊ ಈ ವಿಡಿಯೋದಲ್ಲಿ ಇದನ್ನು ಹೇಳಕ್ಕೆ ಹೊರಟೆ, ಅದನ್ನು ಹೇಳಿದ್ದೀನಿ, ಹೇಳಿ ಮುಗಿಸಿದ್ದೀನಿ. ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮಕ್ಕಳಿಗೆ ಸ್ಕೂಲ್ ಮುಗಿತಾ ಬಂತು, ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಲಂಚ್ ಬ್ಯಾಗ್ ಅವಶ್ಯಕತೆ ಇರಲಿಲ್ಲ, ಸೊ ವಾಶ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಬ್ಯಾಗ್ ಎಲ್ಲ ಎತ್ತಿಡೋದಕ್ಕೆ, ಬುಕ್ಸ್ ಎಲ್ಲ ಹೊಸ ಬುಕ್ಸ್ ತಂದರೆ ಎತ್ತಿಡೋದಕ್ಕೆಲ್ಲನೂ ಕಬೋರ್ಡೆಲ್ಲ ಕ್ಲೀನ್ ಮಾಡಿ, ಬೇಡದೇ ಇರುವಂಥ ಬುಕ್ಸು ಮತ್ತು ಬೇಕಾಗಿರೋ ಬುಕ್ಸ್ನೆಲ್ಲ ಎತ್ತಿಟ್ಟು ನೀಟಾಗಿ ಅದು ಆರ್ಗನೈಸ್ ಮಾಡಿದೆ. ಮತ್ತು ಬಂದು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಮಾಡಿಕೊಂಡೆ, ಈವ್ನಿಂಗಲ್ಲಿ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಸಂಜೆ ಮಾಡಿಕೊಂಡ್ರೆ ಅಂತ. ಸೊ ಸಂಜೆ ಎಲ್ಲ ಫ್ರೆಶ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಸೊ ಪೂಜೆನೂ ಮುಗಿಸ್ಕೊಂಡಿದ್ದಾಯಿತು. ಒಂಥರ ಆರಾಮಾಗಿದೆ. ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಹಾಫ್ ಡೇ, ಅವರು ಮನೆಗೆ ಬೇಗ ಬಂದುಬಿಡ್ತಾರೆ. ಅವ್ರ ಕೈಯಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡಿಸ್ಕೊತೀನಿ. ಹಾಗೆ ಸಂಜೆ ಆದಮೇಲೆ ಅವ್ರಿಗೆ ಓದಿಸ್ತೀನಿ. ಸೊ ಈ ಥರ ನನ್ನ ರುಟೀನ್ ಬಂದು ಈಗ ಚೇಂಜ್ ಆಗ್ತಾ ಇದೆ. ಯಾಕಂದರೆ ಇನ್ಮೇಲೆ ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ಒಂದು ಸ್ವಲ್ಪ ಮನೆ ಕೆಲಸಗಳಲ್ಲಿ ಅವ್ರನ್ನ ನಾನು ತೊಡಗಿಸ್ಕೊತೀನಿ. ಯಾಕಂದರೆ ಎಲ್ಲ ಕೆಲಸನೂ ನಾನೇ ಮಾಡ್ಕೊಳ್ತಾ ಇದ್ದರೆ ಅವ್ರಿಗೂ ಗೊತ್ತಾಗಲ್ಲ ಅಷ್ಟೊಂದು. ಸೊ ನಾವು ಚೆನ್ನಾಗಿ ಮನೆ ಕೆಲಸಗಳಲ್ಲೂ ಮಕ್ಕಳನ್ನ ತೊಡಗಿಸೋವಾಗ ಅವ್ರಿಗೂ ಮನೆಯಲ್ಲಿ ರೆಸ್ಪಾನ್ಸಿಬಲ್ ಅನ್ನೋದು ಬಂದೇ ಬರುತ್ತೆ. ಆಗ ಮನೇಲಿ ಇಂಥ ಕೆಲಸಗಳಿದ್ದಾವೆ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ, ಮಕ್ಳಿಗೂ ಒಂಥರ ಜವಾಬ್ದಾರಿ ಬರುತ್ತೆ. ಅದಕ್ಕೋಸ್ಕರ ಸೊ ಶಾಮಂತಿಗೆ ಹೂವು ನನಗೆ ತುಂಬಾ ಇಷ್ಟ. ಸೊ ಅದು ರೋಸ್ ಮಿಕ್ಸ್ ಮಾಡಿ ಕಟ್ಟಿದ್ದಾರೆ ಅಂದರೆ ಇನ್ನೂ ಇಷ್ಟ. ಸೊ ಅದಕ್ಕೆ ತೊಗೊಂಡು ಬಂದು ಅದನ್ನು ಹಾಕಿದೆ ನಾನು. ಎಲ್ಲ ನೀಟಾಗಿ ಪೂಜೆ ಎಲ್ಲನೂ ಮುಗಿಸಿದ್ದಾದಮೇಲೆ ಲಾಸ್ಟಲ್ಲಿ ಧೂಪ ಹಾಕಕ್ಕೆ ಹೇಳಿದೆ ನನ್ನ ಮಗನಿಗೆ. ನಾನೇ ಮರ್ತುಬಿಟ್ಟಿದ್ದೆ, ಅವನೇ ನನಗೆ ನೆನಪಿಸ್ತಾ ನೀಟಾಗಿ ಧೂಪ ಎಲ್ಲನೂ ಹಾಕಿ ಮನೆಯೆಲ್ಲನೂ ನೀಟಾಗಿ ಪಾಸಿಟಿವ್ ಮಾಡಾಯಿತು. ಇನ್ನೇನು ಸಂಜೆ ಆಯಿತು, ಎಲ್ಲ ಕೆಲಸನೂ. ಇವತ್ತೊಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಮನೇಲಿ. ಕಬೋರ್ಡ್ ಕ್ಲೀನ್ ಮಾಡಿದ್ದೆ, 1 ಅವರ್ ಮೇಲೆ ಆಗೋಯಿತು. ಸೊ ಎಲ್ಲ ಕೆಲಸ ಮುಗಿದ್ಮೇಲೆ ಮಕ್ಳಿಗೆ ಓದಿಸ್ತಾ ಬೇಗ
ಬೇಗ ಊಟ ಕೆಲಸ ಕೂಡ ಮುಗಿಸ್ಕೊಂಡೆ ನಾನು. ಮಧ್ಯಾಹ್ನನೇ ಅಡುಗೆ ಕೂಡ ಮಾಡಿಟ್ಟಿದ್ದೆ. ನೋಡಿರ್ಬೋದು ನೀವು, ನುಗ್ಗೆಕಾಯಿ ಸಾಂಬಾರು ಮಾಡಿಕೊಂಡೆ ನಾನು. ಮತ್ತು ಬಂದು ರಾತ್ರಿಗೆ ಸಜ್ಜೆ ಮುದ್ದೆ ಮಾಡಿಬಿಟ್ಟು ಸ್ವಲ್ಪ ರೈಸ್ನ ತಿಂದ್ಕೊಂಡ್ರೆ ಸಾಕು ಮನೆಯವ್ರಿಗೆ. ನಾನು ಬಂದು ನೈಟ್ಗೆ ಓಟ್ಸ್ ತೊಗೊಳ್ತೀನಿ, ಜಾಸ್ತಿ ಹೆವಿಯಾಗಿ ಇವಾಗ ತಿಂತಾ ಇಲ್ಲ ನೈಟ್ ಹೊತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಯಾವ ಥರ ಏನು ಅನ್ನಿಸ್ತು ನನ್ನ ಒಂದು ವಿಷಯ, ನಾನು ಹೇಳಿದಂಥ ಯೂಟ್ಯೂಬ್ ಜರ್ನಿ ಬಗ್ಗೆ ನೀವು ಇನ್ಸ್ಪೈರ್ ಆಗಿ ನೀವು ತೊಗೋಬೇಕು ಅಂತ ಕೇಳ್ಕೊತೀನಿ. ಟೇಕ್ ಕೇರ್, ಬಾಯ್.